ತುಂಬಾ ಟೇಸ್ಟಿಯಾಗಿರುವ ಕೂಕಾ ಕರಿ ರೆಸಿಪಿ ಶೇರ್ ಮಾಡ್ತಾ ಇದ್ದಾರೆ. ಕೆಲವು ಚೈನೀಸ್ ಪೊಟೊಟೊ ಕೂಡ ಹೇಳ್ತಾರೆ. ಇದು ಎಲ್ಲ ಸೀಸನಲ್ಲಿ ಸಿಗೋದಿಲ್ಲ, ಕೆಲವೊಂದು ಸೀಸನಲ್ಲಿ ಸಿಗ್ತದೆ. ಕೆಲವರಿಗೆ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ ಇದರ ಬಗ್ಗೆ. ನೋಡಲಿಕ್ಕೆ ಬೇಬಿ ಪೊಟೊಟೊ ಥರ ಇರುತ್ತೆ, ಆದರೆ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಮಸಾಲ ಕೂಡ ಯಾರಿಗೆ ಗೊತ್ತಿದೆಯೋ ಅವರು ಒಂದು ಸಲ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಪ್ಲೇನ್ ಮಾಡ್ತಾರೆ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಬಟಾಣಿ ಜೊತೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು 2-3 ಸಲ ತೊಳೆದಿದ್ದೇನೆ, ಆಗ ಸ್ಕಿನ್ ಸಾಫ್ಟ್ ಆಗುತ್ತೆ, ನಂತರ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ಸ್ಕಿನ್ ತೆಗೆದಾದ ಮೇಲೆ ಕೂಡ ಒಂದು 2-3 ಸಲ ತೊಳಿಬೇಕು, ಕ್ಲೀನ್ ವಾಟರ್ ಬರುವ ತನಕ. ನಂತರ ನಾನು ಹಸಿ ಬಟಾಣಿ ಜೊತೆ ಇದನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಡ್ತೇನೆ. 2 ಪೀಸ್ ಸಾಕು, ಸ್ಮಾಲ್ ಅಲ್ಲ, ಪೊಟೊಟೊ ಥರ ಅಲ್ಲ. ಇದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ, ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿರ್ತದೆ. ಸಾಲ್ಟ್ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡ್ತೇನೆ, ಬೇಗನೆ ಬೇಯ್ತದೆ. ಇದೇನು ಕುಕ್ಕರಲ್ಲಿ ಬೇಯಿಸುವ ಅಗತ್ಯ ಇಲ್ಲ. ನಾನಿಲ್ಲಿ ಧನಿಯಾ, ಜೀರಾ, ಸೋಂಪು, ಕಲ್ಲು ಹೂ, ಜಾವಿತ್ರಿ, ಲವಂಗ, ಇಲೈಚಿ, ಗಾರ್ಲಿಕ್, ಒಂದು 4-5 ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೇನೆ. ಹೆಚ್ಚು ಖಾರ ಬೇಕಾಗಿಲ್ಲ, ಇದು ಮೀಡಿಯಮ್ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಕೆಲವರು ಸ್ವಲ್ಪ ಖಾರ ಮಾಡಿ ಪುಳಿ ಮುಂಚಿ ಥರ ಮಾಡ್ತಾರೆ, ಅದಕ್ಕಿಂತ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಆನಿಯನ್ ಮತ್ತು ಒಂದು ಟೊಮೆಟೊ ತಗೊಂಡಿದ್ದೇನೆ. ಇದು ಎಲ್ಲವನ್ನು ನಾನು ಎಣ್ಣೆಯಲ್ಲಿ ಹುರಿತೇನೆ, ಅಂದರೆ ನಾನ್ ವೆಜ್ಜಿಗೆ ಹೇಗೆ ನಾವು ಹುರಿತೀವಿ ನೋಡಿ, ಆ ರೀತಿ ಘಮ ಪರಿಮಳ ಬರುವ ತನಕ. ಕರಿಪತ್ತ ಕೂಡ ಹಾಕಬೇಕು, ತುಂಬಾ ಪರಿಮಳ ಬರ್ತದೆ. ಸ್ವಲ್ಪ ಇದು ಈರುಳ್ಳಿ ಬಾಡಿದ ಮೇಲೆ ಎಲ್ಲ ಮಸಾಲವನ್ನು ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಹುರಿದ್ಬಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಕೋಕೋನಟ್ಟನ್ನು ಕೂಡ ಅಷ್ಟೇ ಹುರಿದ್ಬಿಟ್ಟು ಹಾಕಬೇಕು, ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಟೊಮೆಟೊ ಕೂಡ ಹಾಕಿದ್ದೇನೆ ಇಲ್ಲಿ ನೋಡಿ, ಹುರಿಯುವಾಗಲೇ. ಟೊಮೆಟೊ ಬೇಡ ಅಂದರೆ ಒಂದು ಸಣ್ಣ ಗಾತ್ರದ್ದು ಇಂಬ್ಲಿ, ಅಂದರೆ ಟ್ಯಾಮ್ರಿನ್ ಹುಳಿ ಇದೆಯಲ್ಲ, ಅದು ಕೂಡ ಹಾಕ್ಬೋದು ನೋಡಿ. ಇಷ್ಟು ನಾನು ಕೋಕೋನಟ್ ಹಾಕ್ತಾಯಿದ್ದೇನೆ. ತುಂಬ ಗಶಿ ಥರ ಮಾಡ್ತೇನೆ, ಅಂದರೆ ತಿಕ್ ಗ್ರೇವಿ, ತುಂಬ ತೆಳು ಮಾಡಲಿಕ್ಕೆಲ್ಲ ಇದು ದೋಸೆಗೆ, ಪೂರಿಗೆ, ಚಪಾತಿಗೆ, ರೈಸಿಗೆ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಹಲ್ದಿ ಹಾಕಿ ಬೇಯಿಸ್ತಾ ಇದ್ದೇನೆ ನೋಡಿ, ಬೆಂದಿದೆ, ಬೇಗ ಬೇಯುತ್ತೆ ಇದು. ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಸಾಲ್ಟ್ ಕೂಡ ಚೆಕ್ ಮಾಡ್ತೇನೆ, ಸ್ವಲ್ಪ ಕಡಿಮೆ ಆದರೆ ಈ ಸ್ಟೇಜಲ್ಲಿ ಹಾಕ್ಕೋಬೋದು. ತುಂಬಾ ಒಳ್ಳೆ ಬಾಯ್ಲ್ ಆಗಬೇಕು, ಬಾಯ್ಲ್ ಆಗಿ ತಿಕ್ಕಾಗಬೇಕು ಸ್ವಲ್ಪ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಗ್ಗರಣೆ ಲಾಸ್ಟಿಗೆ ಹಾಕ್ತೇನೆ. ಯಾವಾಗಲೂ ಒಗ್ಗರಣೆ ಕೋಕೋನಟ್ ಆಯಿಲ್ ಅಥವಾ ಗೀಯಲ್ಲಿ ಲಾಸ್ಟಿಗೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಬಾಯ್ಲ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ನಂತರ ಇಲ್ಲಿ ಗೀಯಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇದ್ದೇನೆ. ಮಸ್ಟರ್ಡ್, ಇದು ಕರಿಪತ್ತ ಮತ್ತು ಇದು ಹಿಂಗೆ ಹಾಕುವಾಗ ಯಾವಾಗಲೂ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿ. ಕೂಕಾ ಕರಿ ನನ್ನ ಅಜ್ಜಿದು ಫೇವ್ರೇಟ್, ಅವರಿಗಂತೂ ಕೂಕಾ ಅಂದರೆ ತುಂಬ ಇಷ್ಟ. ಮಾರ್ಕೆಟಲ್ಲಿ ಸಿಕ್ಕಿದರೆ ಬಿಡೋದೇ ಇಲ್ಲ. ನೀವು ಕೂಡ ಅಷ್ಟೇ, ಮಾರ್ಕೆಟಲ್ಲಿ ಸಿಕ್ಕಿದರೆ ಖಂಡಿತ ತಗೊಂಡು ಬಂದು ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಹೇಗಾಗಿದೆ ಅಂತ ಮಾಡಿದ ಮೇಲೆ ಒಂದು ಸಲ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.